ಮಾತೇ ಇಲ್ಲ. ಅವನು ದಡ್ಡತನನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಅವನು ದಡ್ಡನೇ. ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡಕ್ಕೆ? ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ, ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ. ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಕರ ಇರ್ತಾವಲ್ಲ, ದನ ಕರ, ಅದು ಕಟ್ಟಾಗ ಗೂಟ ಇದ್ದಂಗೆ ಅಂತ. ಅವನು ಲಿಂಗಸೂರು ಗೌಡ ಆಗಿರ್ಬೇಕು, ಲೆಕ್ಕೆಳ ಗೌಡ ಆಗಿರ್ಬೇಕು. ಈ ನಮ್ಮ ತಾಲೂಕಕ್ಕೆ ಏನು ಗೌಡವ, ಇಲ್ಲಿ ಓಡಿ ಬಂದಂತವ, ಬಗಲಾಗ ಸೀರೆ ಇಟ್ಕೊಂಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದ್ರ ಪದೇ ಹೇಳ್ತೀನಿ. ಅದಕ್ಕೆ ನಾನು ಇದನ್ನ ಏನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಸರಿ, ತಂತ್ರಕ್ಕೆ ಪತ್ರಿ ತಂತ್ರ ಅಂದ್ರೆ ಹಾಗೆ ಆಗಿರ್ತಿದ್ದು. ಕಾಲಚಕ್ರ ತಿರ್ಗೋದೆ ನಡೆಯೋದೆ. ಆದರೆ ಅಧಿಕಾರ ಸಿಕ್ಕಿತು ಅಂತೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರೂ ಕೇಳೋದಿಲ್ಲ. ಹೀಗೆ 30,000 ಸೋತಿದ್ದೀನಿ, ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾನೆ. ಗಾಳಿಯಲ್ಲಿ ಗೆದ್ಸಕ್ಕೇನು ಗಾಳಿಯಾಗ ಊಟ ಬರ್ತಾವನು? ಡಬ್ಬ್ಯಾಗ ಹಾಕಕ್ಕೆ ಊಟ? ಗಾಳಿಯಾಗ 30,000 ಗಾಳಿಯಾಗ ಗೆದ್ದು ಬಿಟ್ಟಿನಿ ಅಂತ, ಗಾಳಿ ಇತ್ತಂತೆ. ಮತ್ತು ಇವ ಯಾಕೆ ಸೋತ? ನಾನು ಎಷ್ಟು ಸರಿ ಸೋತಿದ್ದೀನಿ, 2 ಸರಿ ಸೋತಿದ್ದೀನಿ. ಎಷ್ಟು ಸರಿ ಸೋತೆ ನಾನು? ಅದು ನಿಜವಾದ ಸುಳ್ಳು. 5,000 ಇವು 30,000 ಸೋತರು ಕೂಡ ಅದೇ ನೆಲಕ್ಕೆ ಬಿದ್ದರೆ ಮೀಸಿ ಮಣ್ಣಾಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅಂಥವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ.